ನಿಮ್ಗೆ ಕಳೆದ 2 ವರ್ಷದಲ್ಲಿ ಅನುದಾನ ಬಂದಿದ್ಯಾ ಅಥವಾ ನೀವು ಕುಮಾರಣ್ಣ ಅವ್ರ ಜೊತೆ ಕೇಂದ್ರದಿಂದ ಏನಾದ್ರು ಅನುದಾನ ತರ ಪ್ರಯತ್ನದಲ್ಲೇ ಇದ್ದೀರಾ? ಇಲ್ಲ, ಈಗ ವಿರೋಧ ಪಕ್ಷದವರಷ್ಟೇ ನಾವು ಅನುದಾನ ಇಲ್ಲ ಅಂತ ಗೋಳಾಡ್ತಾ ಇಲ್ಲ. ಕಾಂಗ್ರೆಸ್ ಅವ್ರದ್ದು ಅದೇ. ಕಾಂಗ್ರೆಸ್ನವರು ಕೂಡ ಮೇನ್ ಸೀನಿಯರ್ ಲೀಡರ್ಸ್, ಸೀನಿಯರ್ MLA ಗಳ 4-5 ಸಲ ಗೆದ್ದವ್ರು ಕೂಡ ಗೋಳಾಡ್ತದ್ ನೋಡಿದ್ರೆ ನಾವ್ಯಾವ ಲೆಕ್ಕ ಅನ್ನಂತದ್ದು ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಅನುದಾನ ಇಲ್ಲ ನಮ್ಗೆ ಯಾವ್ದು, ಇವತ್ತಿಗೂ ಯಾವ್ದು ಅನುದಾನ ಕೊಡ್ತಾ ಇಲ್ಲ. ಆದ್ರೆ ನಮಗ ದೊಡ್ಡ ಕ್ಷೇತ್ರ, ಇಡೀ ಏಷ್ಯಾ ಖಂಡದಲ್ಲಿ ಹಿಂದುಳಿದ ತಾಲೂಕನ್ನಂತ ಒಂದು ಅಣೆಪಟ್ಟಿರಂತ ಕ್ಷೇತ್ರ ನಮ್ದು. ಅಂತ ಕ್ಷೇತ್ರಕ್ಕ ಸಾಕಷ್ಟು ಅನುದಾನ ಬೇಕು, ದೊಡ್ಡ ಕ್ಷೇತ್ರ ನಮ್ದು. ಹಂಗಾಗಿ ಇಲ್ಲಿ ನಮ್ ಕಲ್ಯಾಣ ಕರ್ನಾಟಕ ಅನುದಾನ ಬಿಟ್ರೆ ಬೇರೆ ಅನುದಾನ ಯಾವ್ದು ಬರ್ತಾ ಇಲ್ಲ. ಆ ಅನುದಾನದಲ್ಲಿ ಅದಕ್ಕೂ ಕೂಡ 108 ಕಂಡೀಷನ್ಗಳದಾವ್. ಆ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂತ ಅನುದಾನನ ನೀವ್ ಹಿಂಗೆ ಖರ್ಚು ಮಾಡ್ಬೇಕು, ಇಂಥದ್ದೇ ವರ್ಕ್ ತಗೋಬೇಕು, ಇಂಥದೇ ಕೆಲಸ ಮಾಡ್ಬೇಕು ಅನ್ನಂಥದ್ದು ಹೇಳೋದ್ರಿಂದ ಮತ್ತೆ ಈ ಸೊತ್ತು ಮಾಡಿ ಕೊಡ್ಬೇಕು ಕಂಪಲ್ಸರಿ. ಏನಾದ್ರೂ ಒಂದು ಅನುದಾನ ಇಡ್ತೀವಿ ಅಂದ್ರೆ ಅಲ್ಲಿ ಈ ಸೊತ್ತು ಕೇಳ್ತಾರೆ. ಒಂದು ಸಮುದಾಯ ಭವನ ಕೊಡ್ಬೇಕಂದ್ರೆ ಅಲ್ಲಿ ಈ ಸೊತ್ತು ಕೊಡ್ಬೇಕು ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಎಲ್ಲಿ ಆದ್ರೂ ಒಂದಿಷ್ಟು ದಾನಿಗಳು ಏನಾದ್ರೂ ಜಾಗ ಕೊಟ್ಟು ಹಿರಿಯರು ಊರಿನವರೆಲ್ಲ ಇಂತಲ್ಲಿ ಮಾಡ್ರಿ ಅಂತೇಳಿ ಒಂದು ಸಮುದಾಯಕ್ಕ, ಇವತ್ತು SC ST ಯಾವುದೇ ಒಂದು ಭವನ ಇರ್ಲಿ, ಅವರು ಒಂದಿಷ್ಟು ಜಾಗ ತೋರಿಸ್ಬಿಟ್ರೆ ಅಲ್ಲಿ ಆರಾಮಾಗಿ ಕಟ್ಬೋದಾಗಿತ್ತು. ಈಗ ಹಂಗಿಲ್ಲ, ಅದಕ್ಕೆಲ್ಲ ಈ ಸತ್ ಮಾಡ್ಬೇಕು, ರಾಜ್ಯಪಾಲರ ಹೆಸರಲಾಗ್ಬೇಕು, ಅದಾದ್ಮೇಲೆ ನಿಮಗ್ ಬರ್ತದಂದ್ರೆ ನಮಗಿರೋದು 5 ವರ್ಷದ ಒಳಗಡೆನೆ ಎಲ್ಲಾ ಶಾಸಕರು ಅದಷ್ಟೆಲ್ಲ ನಾವು ಮಾಡಿ ಕೊಡೋದ್ರಾಗೆ ನಮ್ಮ ಅವಧಿನೇ ಮುಗ್ದೋಗಿರ್ತದ. ಆದ್ರೆ ಅದು ನಮಗ ಈಗ ಕಾಂಗ್ರೆಸ್ ಸರ್ಕಾರದಿಂದ ಬರಂತ ಅನುದಾನ ಕನ್ನಡಿ ಒಳಗಿನ ಗಂಟ ಅಂತ ನಮಗ ಅನಿಸ್ತದೆ. ಅದು ನಾವು ಕಣ್ಣಿಗೆ ಕಾಣ್ತದ, ಅದ್ರ ತಗೊಳಕ್ ಬರೋದಿಲ್ಲ ಅಷ್ಟೇ. ಇದು ನನ್ನ